ಎಲ್ಲವೂ ನನಗೆ ಸಿಗಲಿ ರಾಮ ಅಂತ ಆ ಭಕ್ತಿ ಇರಬೇಕು ಶಿಷ್ಯನ ಗುರು ಮೇಲೆ. ಒಮ್ಮೆ ಆಂಜನೇಯ ಸ್ವಾಮಿಗಳು ಸೀತಾದೇವಿನ ನೋಡಕ್ ಹೋದ್ರು, ಕರ್ಕೊಂಡು ಬರಕ್ಕೆ ರಾಮನ ಕರಿತೀನಿ ಅಂತ ಹೋದಾಗ ಅಮ್ಮ ರೆಡಿಯಾಗಿ ಕೊನೆಯಲ್ಲಿ ಸಿಂಧೂರ ಇಡ್ತಾ ಇದೆ. ಆ ಪ್ರಾಣದೇವರು ಕೇಳಿದೆ, ಅಮ್ಮ ಇದೇನು ಇಷ್ಟು ದೊಡ್ಡ ಕುಂಕುಮ ಇಟ್ಟಿದ್ದೀನಿ ಅಂತ. ಅವಾಗ ಅಮ್ಮ ನಗುತ್ತಾ ಹೇಳಿದೆ, ನಮ್ಮ ಪುರುಷೋತ್ತಮನಾದ ಯಜಮಾನನಿಗೆ ರಾಮನಿಗೆ ನಾನು ಕೊಡೋ ಮರ್ಯಾದೆ, ನಾನಿದು ಇದರಿಂದ ಅವನ ಶ್ರೇಯಸ್ಸು ಐಶ್ವರ್ಯ ಉತ್ಪತ್ತಿ ಆಗತ್ತಂತ. ಇಷ್ಟೇ ಸೀತಾಮ ಹೇಳಿದೆ. ಅವನೇನ್ ಮಾಡಿದೆ ಗೊತ್ತಾ, ಇಡೀ ಮೈಪೂರ ಸಿಂಧೂರ ಮಾಡಿಕೊಂಡು ಬಂದಿದೆ. ಅದಕ್ಕೆ ಸಿಂಧೂರಾಭಿಷೇಕ ಆಂಜನೇಯನಿಗೆ. ಎಲ್ಲರೂ ಸದಸ್ಯರು ಹಿಂಗಾಯಿತು, ಏನೇನು ಆಂಜನೇಯ ಪುಡಿ ಕುಂಕುಮದಲ್ಲಿ ತುಳುಕ ಬರ್ತೀಯಲ್ಲ ಅಂತ. ಅವಾಗ ರಾಮನ ಕೇಳಿದೆ, ಏನ್ ಆಂಜನೇಯ ಇದು ಸಿಂಧೂರ ಹಾಕೊಂಡು ಬಂದಿಯಲ್ಲ. ಅವಾಗ ಹನುಮ ರಾಮನ ಹತ್ರ ಬಂದು ಹೇಳಿದೆ, ನಿನಗೋಸ್ಕರ ಬದುಕ ನಿನ್ನ ತತ್ವವಾಗಿರ ಅಮ್ಮ ಇಷ್ಟು ಕುಂಕುಮ ಇಟ್ಟರೆ ನನಗೆ ಶ್ರೇಯಸ್ಸು ಆರೋಗ್ಯ ಐಶ್ವರ್ಯ ಉಂಟಾಗುತ್ತಂದ್ರೆ ನಾನಿಡೀ ಮೈಪೂರ ಕುಂಕುಮ ಇಟ್ರೆ ಎಲ್ಲವೂ ನನಗೆ ಸಿಗಲಿ ರಾಮ ಅಂತ ಆ ಭಕ್ತಿ ಇರಬೇಕು ಶಿಷ್ಯನ ಗುರು ಮೇಲೆ. ರಾಮ ಪುರುಷೋತ್ತಮನಾದ ಮಹಾರಾಮನು ಆತ್ಮ ರಾಮನಿಗೋಸ್ಕರ ಆಂಜನೇಯ ಮೈಪೂರ ಸಿಂಧೂರ ಅಭಿಷೇಕ ಮಾಡಿ ಬಂದ. ಇದು ಭಕ್ತಿ ಲಕ್ಷಣ, ಸತ್ಯ ಧರ್ಮದ ಲಕ್ಷಣ.